ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಅದೇ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾನು ಇಲ್ಲಿ ಫಸ್ಟು ಲೈನಿಂಗ್ ಮತ್ತು ಒರಿಜಿನಲ್ ಬ್ಲೌಸ್ ಪೀಸ್ನ ಈ ರೀತಿ ಗ್ಲೂ ಹಾಕಿ ಅಂಟಿಸ್ಕೊಂಡು ನಾನು ನೀಟಾಗಿ ಐರನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಗ್ಲೂ ಹಾಕಿ ಅಂಟಿಸ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡ್ತಾದ್ರಿಂದ ಫ್ರಂಟ್ ಪಾರ್ಟ್ನ ಸೆಂಟರ್ ಪಾರ್ಟ್ನ ನಾನು ಈ ರೀತಿ ಗ್ಲೂ ಹಾಕಿ ಅಂಟಿಸ್ಕೊಂಡಿಲ್ಲ. ಇದು ಯಾಕೆ ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಒರಿಜಿನಲ್ ಪೀಸು ಮತ್ತು ಲೈನಿಂಗ್ ಪೀಸ್ನ ಈ ರೀತಿ ಶೋಲ್ಡರ್ ಹತ್ರ ಸ್ಟಿಚ್ ಮಾಡಿಕೊಂಡು ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಫ್ರಂಟ್ ನೆಕ್ಕನ್ನು ನಾವು ಕಟ್ ವರ್ಕ್ ಮಾಡಲಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ, ಕ್ಯಾನ್ವಾಸ್ ಪೇಪರ್ ಮೇಲೆ ನಾನು ಈ ರೀತಿ ಡ್ರಾ ಮಾಡಿಕೊಂಡು ಈಗ ಅದನ್ನು ಲೈನಿಂಗಿಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ಎಡ್ಜಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಸೆಂಟರ್ಗೆ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಆಗಲೇ ನಾವೇನು ಒರಿಜಿನಲ್ ಪೀಸ್ನ ಲೈನಿಂಗಿಗೆ ಈ ರೀತಿ ಶೋಲ್ಡರ್ ಹತ್ರ ಜಾಯಿನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದು, ಆ ಮಾರ್ಕ್ ಮೇಲೆ ಈ ಕ್ಯಾನ್ವಾಸ್ ನೆಕ್ಕನ್ನು ಈ ರೀತಿ ಪ್ಲೇಸ್ ಮಾಡಿ ಸೆಂಟರ್ಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಾವೇನು ನೆಕ್ ಮಾಡಲ್ ಕಟ್ ಮಾಡಿದ್ವೋ ಆ ನೆಕ್ ಎಡ್ಜಸ್ಸಲ್ಲಿ ಈ ರೀತಿ ತುಂಬ ಎಡ್ಜಲ್ಲಿ ನಾವು ಈ ರೀತಿ ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಆ ಕಟ್ ವರ್ಕ್ ಎಡ್ಜಲ್ಲಿ ಈ ರೀತಿ ನಾವು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕ್ಯಾನ್ವಾಸ್ಗೆ ಮತ್ತು ಲೈನಿಂಗಿಗೆ ಎಡ್ಜಲ್ಲಿ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಕಟ್ ವರ್ಕ್ಸ್ ಹತ್ರ ನೀಟಾಗಿ ನಿಧಾನಕ್ಕೆ ನೀಡಲನ್ನು ಇಳಿಸಿ ನಾವು ನಿಧಾನಕ್ಕೆ ಈ ರೀತಿ ಕಟ್ ವರ್ಕ್ಸ್ ಯಾವ ರೀತಿ ಕಟ್ ಮಾಡಿದ್ವೋ ಅದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು 1/4 ಇಂಚ್ ಆಗುವಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸೆಸ್ ಇರುವಂಥ ಎಲ್ಲ ಕ್ಲಾತನ್ನು ಆ ನೆಕ್ಕು ಸುತ್ತೂರನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೋಬೇಕು ರೌಂಡ್ಸ್ ಹತ್ರ, ಮತ್ತು ಕಟ್ ವರ್ಕ್ಸ್ ಹತ್ರ ಕೂಡ ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡು ನೋಡಿ, ಈ ರೀತಿ 2 ಫಿಂಗರ್ಸಿಂದ ಆ ಕಟ್ ವರ್ಕ್ಸ್ ಹತ್ರ ನಾವು ಕ್ಲಾತನ್ನು ಈ ರೀತಿ ಸರಿಪಡಿಸ್ಕೋಬೇಕು. ಮತ್ತು ಆಗಲೇ ನಾವು ಒಂದು ಲೈನಿಂಗು ಮತ್ತು ಒರಿಜಿನಲ್ ಪೀಸ್ನ ಜಾಯಿನ್ ಮಾಡೋದಕ್ಕೋಸ್ಕರ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನೋ ಅದನ್ನು ಈ ರೀತಿ ಈಗ ರಿಮೂವ್ ಮಾಡ್ಕೊತಾ ಇದ್ದೀನಿ. ಯಾವುದೇ ನೆಕ್ ಮಾಡಲ್ ಆಗಿರ್ಬೋದು, ನಾವು ಕ್ಯಾನ್ವಾಸ್ ಪೇಪರನ್ನು ಯೂಸ್ ಮಾಡಿ ನೆಕ್ ಸ್ಟಿಚ್ ಮಾಡಿದಾಗ ಈ ರೀತಿ ಕಂಪಲ್ಸರಿ ನಾವು ಐರನನ್ನು ಮಾಡ್ಕೋಬೇಕು. ಆಗಲೇ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕ್ಯಾನ್ವಾಸ್ ಪೇಪರನ್ನು ಯೂಸ್ ಮಾಡಿ ನಾವು ನೆಕ್ ಸ್ಟಿಚ್ ಮಾಡ್ಕೊಂಡಾಗ ಕಂಪಲ್ಸರಿ ಐರನನ್ನು ಈ ರೀತಿ ಮಾಡ್ಕೊಳ್ಳಿ. ಐರನ್ ಮಾಡಿದ ಮೇಲೆ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ನೀವೇ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈಗ ನಾವೇನು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದು ಎಮ್ಮಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ದಿರ ನಾವು ಈ ರೀತಿ ಲೈನಿಂಗಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಈ ಕಾರಣಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗಲ್ಲಿ ಲೈನಿಂಗು ಮತ್ತು ಒರಿಜಿನಲ್ ಪೀಸ್ನ ಗಮ್ಮಾಕಿ ಅಂಟಿಸ್ಕೊಳ್ದೆ ಹಾಗೆ ಇಟ್ಕೊಂಡಿದ್ದು. ಯಾಕಂದರೆ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡಿದ್ಮೇಲೆ ನಾವು ಖಂಡಿತವಾಗ್ಲೂ ಎಮ್ಮಿಂಗ್ ಮಾಡಬೇಕಾಗುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಸೈಡ್ ಪೀಸ್ನ ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಲೆಫ್ಟ್ದು ಲೆಫ್ಟ್ಗೆ ಮತ್ತು ರೈಟ್ದು ರೈಟ್ ಸೈಡ್ಗೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ಫ್ಯಾಬ್ರಿಕ್ನ ತುಂಬ ಎಳೆದು ಸ್ಟಿಚ್ ಮಾಡಿಕೊಡ್ದು ನೋಡಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇನ್ನೊಂದು ಪೀಸನ್ನು ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಆಗಲೇ ಒಂದು ಪೀಸನ್ನು ಆರ್ಮೋಲ್ ಸೈಡಿಂದ ಸ್ಟಿಚ್ ಮಾಡಿದೆ. ಈಗ ನಾನು ಬಾಟಮ್ ಸೈಡಿಂದ ಈ ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಚೆಕ್ ಮಾಡಿಕೊಂಡು ನೋಡಿ, ಆರ್ಮೋಲ್ಸ್ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೋ ಇಲ್ವಂತ ಈ ರೀತಿ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕೋವಾಗ ಯಾವುದೇ ಕಾರಣಕ್ಕೂ ಕ್ಲಾತನ್ನು ಎಳೆದು ಸ್ಟಿಚ್ ಹಾಕಬೇಡಿ. ಒಂದ್ರ ಮೇಲೆ ಒಂದು ಈ ರೀತಿ ನಿಧಾನಕ್ಕೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಕ್ಲಾತನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಈಗ ಕೆಳಗಡೆ ನೋಡು, ಈ ರೀತಿ ನನಗೆ ಏನು ಎಕ್ಸೆಸ್ ಬಂದಿದೆ ಅದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈ ರೀತಿ ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಲೆಂತ್ ಕಡಿಮೆ ಬರ್ಬೋದು ಅಂತ. ಆದರೆ ನಾವು ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ. ಸೊ ಈಗ ನಮಗೇನು ಇಲ್ಲಿ ಎಕ್ಸೆಸ್ ಬಂದಿರುತ್ತೋ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗೋದಿಲ್ಲ. ಈಗ ಬ್ಯಾಕ್ ಪಾರ್ಟ್ಸ್ನ ತೊಗೊಂಡು ನಾನು ಈ ರೀತಿ ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎರಡೂ ಕಡೆ ಈ ರೀತಿ ಬ್ಯಾಕ್ ಡಾಟ್ಸನ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಉಕ್ಸ್ ಪಟ್ಟಿಗೆ ನಾವು 1 ಇಂಚು ಕ್ಲಾತನ್ನು ತೊಗೊಂಡ್ರೆ ಸಾಕಾಗುತ್ತೆ. ಕಾಜಾ ಪಟ್ಟಿಗೆ ಒರಿಜಿನಲ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡೂ ಸೇರಿ ನಾವು 3 ಇಂಚ್ ಆಗುವಷ್ಟು ಕ್ಲಾತನ್ನು ತಗೋಬೇಕು. ನೋಡಿ ಈ ರೀತಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡಿಕೊಂಡು ಈಗ ಉಕ್ಸ್ ಪಟ್ಟಿನ ಒರಿಜಿನಲ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು 1/4 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಲ್ವ ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಆ 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿಗೆ ನಾವು ಲೈನಿಂಗನ್ನು ಡಬಲ್ ಲೇಯರ್ ಆಗಿ ತೊಗೋಬೇಕು. ಈಗ ಮತ್ತು ಕಾಜಾ ಪಟ್ಟಿಗೆ ನಾವು ಲೈನಿಂಗ್ ಸೈಡಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕ್ಲಾತನ್ನು ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮೇಲೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಅದರ ಪಕ್ಕದಲ್ಲೇ ಒಂದು 1/4 ಇಂಚಿಗೆ ಹಾಕುವಷ್ಟು ಈ ರೀತಿ ಮಾರ್ಜಿನಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಎರಡು ಈಕ್ವಲಾಗಿ ಬಂದಿದೆಯೋ ಇಲ್ವೋ ಅಂತ ಈ ರೀತಿ ಒಂದ್ರ ಮೇಲೆ ಒಂದನ್ನು ಪ್ಲೇಸ್ ಮಾಡಿ ಈ ರೀತಿ ನೀಟಾಗಿ ಚೆಕ್ ಮಾಡಿಕೊಂಡು ಎಕ್ಸಸ್ ಏನಾದರೂ ಇದ್ದರೆ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕೆಳಗಡೆ ಈ ಸ್ಯಾರಿಯಲ್ಲಿ ಪಿಂಕ್ ಕಲರ್ ಫ್ಲವರ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ ಕ್ಲಾತನ್ನು ಇಲ್ಲಿ ಥ್ರೆಡ್ ಪೈಪಿಂಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾನು ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟು ಸ್ಟ್ರೈಟಾಗಿರುತ್ತೆ ಕೆಳಗಡೆ ಬಾಟಮು. ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಟಾಗಿ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೋಸ್ಕರ. 1/4 ಇಂಚ್ ಇದ್ದರೆ ಸಾಕಾಗುತ್ತೆ ಈ ಸ್ಟ್ರೈಟ್ ಪೀಸ್ ನಾವು ಕಟ್ ಮಾಡ್ಕೊಂಡಿರೋದು. ಈಗ ಒಂದು ಹೆಡ್ಜಲ್ಲಿ ಈ ರೀತಿ ಥ್ರೆಡನ್ನು ಇಟ್ಟು 1/4 ಇಂಚ್ ಆಗುವಷ್ಟು ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈಗ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದನ್ನು ರಿವರ್ಸಲ್ಲಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ನೋಡಿ ರಿವರ್ಸು ನಾವೇನು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿದ್ವು ಅದು ಖರ್ಚು ಕೆಳಗಡೆ ಇರಬೇಕು, ಮೇಲೆಗಡೆ ಈ ರೀತಿ ಇರಬೇಕು. ನೋಡಿ ಈ ರೀತಿ ರಿವರ್ಸಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾವೇನು ಡಾಟು ಸ್ಟಿಚ್ ಮಾಡಿದ್ವು ಆ ಡಾಟು ಮಿಷಿನ್ಗೆ ಆಪೋಸಿಟ್ ಸೈಡಲ್ಲಿ ನಾವು ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ಈ ಡಾಟ್ಸ್ ಬಂದು ನಮ್ಗೆ ಆಪೋಸಿಟ್ ಸೈಡು ಪ್ಲೇಸ್ ಮಾಡಿಕೊಂಡು ನಾವೇನು ಖರ್ಚು ಬಿಟ್ಟಿರ್ತೀವೋ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನು ಆ ಮಾರ್ಜಿನ್ ಪ್ರಕಾರ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡೋದಕ್ಕೆ ನಮಗೆ ಎಷ್ಟು ಕ್ಲಾತ್ ಬೇಕಾಗುತ್ತೋ ಅಷ್ಟನ್ನು ಇಟ್ಕೊಂಡು ಎಕ್ಸೆಸ್ ಇರುವಂಥ ಕ್ಲಾತನ್ನ ಈ ರೀತಿ ಟ್ರಿಮ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಡಬಲ್ ಫೋಲ್ಡಿಂಗ್ನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈ ರೀತಿ ಫಿನಿಶಿಂಗ್ ಬರಬೇಕಂದ್ರೆ ನಾವು ಇಲ್ಲಿ ಸ್ಟ್ರೈಟ್ ಪೀಸನ್ನು ತೊಗೊಂಡಿರೋದಕ್ಕೆ ನಮ್ಗೆ ಈ ರೀತಿ ಫಿನಿಶಿಂಗ್ ಬರುತ್ತೆ. ಇದನ್ನು ಕೂಡ ಡಬಲ್ ಫೋಲ್ಡಿಂಗ್ ಹಾಕಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೊನೆಯಲ್ಲಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಬ್ಲೌಸ್ನ ಎಷ್ಟು ಫಿನಿಶಿಂಗಾಗಿ ಹೊಲಿತೀವಿ ಅನ್ನೋದೇ ಇಂಪಾರ್ಟೆಂಟು ಫ್ರೆಂಡ್ಸ್. ನೋಡಿ ಈ ರೀತಿ ಎಕ್ಸಸ್ ಇರೋದನ್ನು ಕಟ್ ಮಾಡಿಕೊಂಡು ಈಗ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು ಏನಾದರೂ ಹೆಚ್ಚು ಕಡಿಮೆ ಬಂದಿದೆಯಾ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಅಂತ. ಈಗ ಇದೇ ಸ್ಟ್ರೈಟ್ ಪೀಸನ್ನು ಯೂಸ್ ಮಾಡಿಕೊಂಡು ನಾನು ಸ್ಲೀವ್ಸ್ಗೂ ಕೂಡ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಖರ್ಚು ಕೆಳಗಡೆಗೆ ಇರಬೇಕು, ಮೇಲೆಗಡೆಗೆ ಥ್ರೆಡ್ ಪೈಪಿಂಗ್ ಮಾಡಿರೋ ಪೀಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಲ್ವ ಸ್ಟಿಚಿಂಗ್ ಮಾರ್ಜಿನು ಆ ಮಾರ್ಜಿನ್ ಪ್ರಕಾರ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಪಾರ್ಟಲ್ಲಿ ಬಾಟಮಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ನಾವು ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಈಗ ನಮಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕ್ಲಾತ್ ಬೇಕೋ ಅಷ್ಟನ್ನು ಇಟ್ಕೊಂಡು ಎಕ್ಸಸ್ ಇರೋಂಥ ಕ್ಲಾತನ್ನು ಟ್ರಿಮ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಪಾರ್ಟ್ ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ಟ್ರೈಟ್ ಪೀಸಸ್ನ ನಾವು ತೊಗೊಂಡು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಕ್ಸಸ್ ಇರೋ ಕ್ಲಾತನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಅಲ್ಲಲ್ಲಿ ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಫಸ್ಟ್ ಒಂದು ಫೋಲ್ಡ್ ಹಾಕಿ ಮತ್ತೆ ಇನ್ನೊಂದು ಫೋಲ್ಡ್ ಹಾಕಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು.
ನಿಮಗಿನ್ನೂ ನೀಟ್ ಫಿನಿಶಿಂಗ್ ಬೇಕು ಅಂದರೆ ನೀವು ಈ ಸ್ಟಿಚ್ ಆಗ್ತಾ ಇರೋ ಪ್ಲೇಸಲ್ಲಿ ಎಮ್ಮಿಂಗನ್ನು ಮಾಡಿಕೊಂಡು ಈ ಸ್ಟಿಚ್ಚನ್ನು ರಿಮೂವ್ ಮಾಡಿಕೊಂಡ್ರೆ ನೋಡೋದಕ್ಕಿನ್ನೂ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸ್ಲೀವ್ಸ್ಗೆ. ಈಗ ನಾನು ಬ್ಯಾಕ್ ಪಾರ್ಟ್ ನೆಕ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ಕ್ರಾಸ್ ಪೀಸಲ್ಲಿ ನಾನು ನೋಡಿ ಈ ಥರ 1/4 ಇರೋ ಅಷ್ಟು ಕ್ಲಾತನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ ಬಾಟಮ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೆ. ಈಗ ನೆಕ್ಗೆ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಡ್ಜಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೋಬೇಕು. ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಸಿಂಗಲ್ ಫುಟನ್ನು ನಾನು ಯೂಸ್ ಮಾಡ್ತಾಯಿಲ್ಲ, ಡಬಲ್ ಫುಟ್ನ ಯೂಸ್ ಮಾಡಿಕೊಂಡು ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ನೆಕ್ ರೌಂಡ್ ಏನಿರುತ್ತೋ ಅಲ್ಲಿ ಆ ರೌಂಡ್ ಶೇಪ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಕ್ಲಾತನ್ನು ಜರುಗಿಸ್ಕೋಬೇಕು. ನೋಡಿ, ನಾನು ಯಾವ ರೀತಿ ರೌಂಡ್ ಶೇಪ್ ಹತ್ರ ನಾನು ಕ್ಲಾತನ್ನು ಜರುಗಿಸ್ಕೊಳ್ತೀನಿ ಅಂತ. ರೌಂಡ್ ಶೇಪ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಕ್ಲಾತನ್ನು ಕೂಡ ರೌಂಡಾಗಿ ತಿರುಗಿಸ್ಕೊಂಡಾಗ ಮಾತ್ರ ನಮಗೆ ಅಲ್ಲಿ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ಈಗ ಆ ರೌಂಡ್ ಶೇಪ್ ಹತ್ರ ಈ ರೀತಿ ಟಕ್ಸನ್ನು ಕೊಟ್ಕೋಬೇಕು. ನೋಡಿ, ಈ ರೀತಿ ಟಕ್ಸನ್ನು ಕೊಟ್ಕೊಂಡು ಇದನ್ನು ಕೂಡ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲೂ ಕೂಡ ಈ ಸ್ಟಿಚ್ಚನ್ನು ರಿಮೂವ್ ಮಾಡಿಕೊಂಡು ಎಮ್ಮಿಂಗ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಕೊನೆಯಲ್ಲಿ ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಕೊನೆಯಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನಾವು ಆ ನೆಕ್ ರೌಂಡಿಂಗ್ಸ್ ಹತ್ರ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚಿಂಗ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು. ನೋಡಿ, ಈ ರೀತಿ ಒಳಗಡೆಗೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು, ನೋಡಿ ನೆಕ್ ರೌಂಡ್ ಇರೋ ಹತ್ರ ನಾನು ಯಾವ ರೀತಿ ಫಿಂಗರ್ಸ್ನ ಮೂವ್ ಮಾಡಿಕೊಂಡು ಕ್ಲಾತನ್ನು ಎಳಿತಿದ್ದೀನಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಈ ನೆಕ್ ರೌಂಡ್ ಶೇಪ್ ಹತ್ರ ಯಾವ ರೀತಿ ಕ್ಲಾತನ್ನು ಎಳ್ಕೊಂಡು ಸ್ಟಿಚ್ ಮಾಡ್ತೀರ ಅನ್ನೋದೇ ಇಂಪಾರ್ಟೆಂಟು. ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟನ್ನು ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದು. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಬೇಕು. ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳುವಾಗ ಒಂದ್ರ ಮೇಲೆ ಒಂದು ಈಕ್ವಲ್ ಆಗಿ ಬರೋ ಥರ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾನು ಫ್ರಂಟ್ ಪಾರ್ಟಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು, ನೋಡಿ ಫ್ರಂಟ್ ಪಾರ್ಟಲ್ಲಿ ಥ್ರೆಡ್ ಪೈಪಿಂಗ್ನ ಎಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ನಾವು ಫ್ರಂಟ್ ಪಾರ್ಟಲ್ಲಿ ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಕ್ರಾಸ್ ಪೀಸನ್ನು ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಬಾಟಮಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ಟ್ರೈಟ್ ಪೀಸನ್ನು ತೊಗೊಂಡು ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು. ಅದೇ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಂದ್ರೆ ಕ್ರಾಸ್ ಪೀಸನ್ನು ತೊಗೊಂಡು ನಾವು ಈ ರೀತಿ 1/4 ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ಥ್ರೆಡನ್ನು ಸ್ಟಿಚ್ ಮಾಡ್ಕೋಬೇಕು. ಆಗಲೇ ನಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡಿ, ನಾನು ಈ ರೀತಿ ಕ್ರಾಸ್ ಪೀಸನ್ನು ತೊಗೊಂಡು ಒಂದು ಕಡೆ 1/4 ಇಂಚ್ ಆಗೋಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಥ್ರೆಡನ್ನು ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈಗ ನಾವೇನು ರೆಡಿ ಮಾಡ್ಕೊಂಡು ಇದ್ದೀವೋ ಥ್ರೆಡ್ ಪೈಪಿಂಗ್ನ ಅದು ಖರ್ಚು ಕೆಳಗಡೆಗೆ ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನಾನು ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೋ ಆ ಮಾರ್ಕಿಂಗ್ ಲೈನ್ಸ್ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಫೋಲ್ಡ್ ಮಾಡೋದಕ್ಕೆ ಅಷ್ಟು ಕ್ಲಾತನ್ನು ಇಟ್ಕೊಂಡು ರಿಮೈನಿಂಗ್ ಕ್ಲಾತನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಕೂಡ ನೀವು ಎಮ್ಮಿಂಗನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಕ್ಸಸ್ ಇರೋ ಕ್ಲಾತನ್ನು ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆರ್ಮೋಲ್ಸೋಳು ಏನಾದರೂ ಹೆಚ್ಚು ಕಡಿಮೆ ಬಿದ್ದರೆ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾಗುತ್ತೆ.
ಈಗ ಸ್ಲೀವ್ಸಿಗೆ ನೋಡಿ ಈ ರೀತಿ ಪೀಸಸ್ನ ನಾವು ಜಾಯಿನ್ ಮಾಡಬೇಕು. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಾನು ಆಲ್ರೆಡಿ ಲೈನಿಂಗು ಮತ್ತು ಒರಿಜಿನಲ್ ಪೀಸನ್ನು ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಈಗ ನಮಗೆ ಒರಿಜಿನಲ್ ಪೀಸು ಸ್ವಲ್ಪ ಶಾರ್ಟೇಜ್ ಇರೋದರಿಂದ ನೋಡಿ ಈ ರೀತಿ ಪೀಸಸ್ನ ಜಾಯಿನ್ ಮಾಡ್ಕೋಬೇಕು. ಎರಡು ಸ್ಲೀವ್ಸ್ಗೂ ಕೂಡ ಇದೇ ರೀತಿ ನಾವು ಜಾಯಿಂಟ್ಸನ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಕೂಡ ಅಷ್ಟೇ ಈಕ್ವಲ್ ಆಗಿ ಪ್ಲೇಸ್ ಮಾಡಿಕೊಂಡು ನೋಡಿ ನಾವೇನು ಜಾಯಿನ್ ಮಾಡ್ತೀವೋ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನಾನು ಇನ್ನೊಂದು ಹ್ಯಾಂಡಿಗೂ ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪೀಸಸ್ನ ಜಾಯಿನ್ ಮಾಡಿಕೊಂಡು ನಾವು ಸ್ಲೀವ್ಸ್ಗೆ ಸ್ಟಿಚ್ ಮಾಡ್ಕೋಬೇಕು. ನಾವು ಲೈನಿಂಗನ್ನು ಒರಿಜಿನಲ್ ಪೀಸ್ಗೆ ಸ್ಟಿಚ್ ಮಾಡೋದಕ್ಕಿಂತ ಗ್ಲೂ ಹಾಕ್ಕೊಂಡು ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ನಮಗೆ ಒಂದು ಟೈಮ್ ಸೇವಿಂಗ್ ಆಗುತ್ತೆ, ಇನ್ನೊಂದು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಕೆಲವೊಂದು ಜಾರ್ಜೆಟ್ ಕ್ಲಾತ್ಗಳು ನಾವು ಸ್ಟಿಚ್ ಮಾಡಿದ್ರೂ ಕೂಡ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ, ಬಟ್ ಗ್ಲೂ ಹಾಕಿ ಅಂಟಿಸ್ಕೊಂಡಾಗ ನಮಗೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನಾನು ಸ್ಲೀವ್ಸ್ನ ಜಾಯಿನ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಜಾಯಿನ್ ಮಾಡಬೇಕಾದ್ರೂ ಅಷ್ಟೇ ನಾವು ಕ್ಲಾತ್ನ ಎಳೆದು ಸ್ಟಿಚ್ ಮಾಡಬಾರ್ದು, ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕ್ಲಾತ್ ಶಾರ್ಟೇಜ್ ಇದೆ ಅಂದ್ಬಿಟ್ಟು ನಾವು ಕ್ಲಾತನ್ನು ಎಳೆದು ಸ್ಟಿಚ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಪ್ರತಿ ಸ್ಟಿಚ್ ಹತ್ರ ಕೂಡ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇನ್ನೊಂದು ಸೈಡ್ ಕೂಡ ನಾನು ಇದೇ ರೀತಿಯೇ ಹ್ಯಾಂಡ್ಸ್ ಜಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಹ್ಯಾಂಡ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಮಿಡಲಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ರೀತಿ ನಾನು ಹ್ಯಾಂಡ್ಸ್ ಜಾಯಿನ್ ಮಾಡಬೇಕಾದ್ರೆ ಯಾವುದೇ ಕ್ಲಾತನ್ನು ಎಳೆದು ಸ್ಟಿಚ್ ಮಾಡ್ತಾಯಿಲ್ಲ, ಸುಮ್ಮನೆ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕೆ ಕ್ಲಾತನ್ನು ಸರಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ನಾನು 2 ಸ್ಲೀವ್ಸ್ಗೆ ಓವರ್ಲಾಕನ್ನು ಮಾಡಿದ್ಮೇಲೆ ಸೈಡ್ ಜಾಯಿಂಟ್ಸನ್ನ ಸ್ಟಿಚ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡಬೇಕಂದ್ರೆ ಕೆಳಗಡೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಆನಂತರ ಆರ್ಮೋಲ್ ಡೌನಿಂಗ್ಸ್ ಹತ್ರ ಈ ರೀತಿ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಮತ್ತು ಸ್ಲೀವ್ಸ್ ರೌಂಡು ಎಷ್ಟಿದೆಯೋ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೆಜರ್ಮೆಂಟ್ಸ್ ಬ್ಲೌಸಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಫಿಟ್ಟಿಂಗ್ ಲೈನನ್ನು ಈ ರೀತಿ ಸ್ಟಿಚ್ ಮಾಡ್ತೀನಿ. ಈಗ ಎಕ್ಸ್ಟ್ರಾ ನಮಗೆ ಎಷ್ಟು ಸ್ಟಿಚಸ್ ಬೇಕಾಗುತ್ತೋ ಅಷ್ಟನ್ನು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಬಿಡಿ. ಈಗ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ನಾನು ಸೈಡ್ ಜಾಯಿಂಟ್ಸ್ನ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಎರಡೂ ಕಡೆ ಇದೇ ರೀತಿಯೇ ನಾವು ಈ ರೀತಿ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಬ್ಲೌಸ್ ಫ್ರಂಟ್ ನೆಕ್ಗೆ ಕಟ್ ವರ್ಕ್ ನೆಕ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀನಿ. ನಾನು ಇದುವರೆಗೂ ಕಟ್ ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ, ಆದರೆ ಕಟ್ ವರ್ಕ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿಲ್ಲ. ಇವತ್ತು ಈ ಬ್ಲೌಸು ಕಟ್ ವರ್ಕ್ ನೆಕ್ಗೆ ಫಸ್ಟ್ ಟೈಮ್ ನಾನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀನಿ. ಔಟ್ಲುಕ್ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.
ಫೈನಲ್ ಆಗಿ ಈ ಬ್ಲೌಸ್ ಈ ರೀತಿ ಫಿನಿಶಿಂಗ್ ಕಾಣಿಸ್ತಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.